ಆದ್ರೆ ನಮ್ಮ ಸಾಹಿತ್ಯ ಭಾಷೆಯೇ ಭಾಷೆ. ನಮ್ಮಲ್ಲಿ ಯಾವತ್ತೂ ಹೆಣ್ಮಕ್ಳನ್ನ ಬಿಟ್ಕೊಡಲ್ಲ. ಆ ಸಾಹಿತ್ಯ ಭಾಷೆ ಅಂತ ಹೇಳಿದ್ರೆ ಮಿಕ್ಸಿಗೂ ಮಿಸಸ್ಸಿಗೂ ಇಷ್ಟೇ ಸ್ವಾಮಿ ವ್ಯತ್ಯಾಸ. ಮಿಕ್ಸಿ ಅದು ಅಡಿಗೆಗೆ ಅವಶ್ಯ, ಹೌದಾ? ಮಿಕ್ಸಿ ಅದು ಅಡಿಗೆಗೆ ಅವಶ್ಯ, ಮಿಸಸ್ಸು ಅಡಿಗಡಿಗೆ ಅವಶ್ಯ. ಅದು ಪತ್ಯ ಸ್ಥಾನ ಅಂತಂದ್ರೆ ಅದು ನಮ್ಮ ಸಾಹಿತ್ಯ ಭಾಷೆ ಅಂತಂದ್ರೆ. ಅಡಿಗಡಿಗೆ ಯಾಕೆ ಅವಶ್ಯ ಅಂದ್ರೆ ಅಡಿಗೆ ಬಿಡಬಾರ್ದು ಅವಳು. ಯಾಕೆಂದ್ರೆ ನನ್ನಲ್ಲೇ ತುಂಬಾ ಜಾಣೆ ಹೋಮ್ ಸೈನ್ಸ್ ಗ್ರಾಜ್ಯುಯೇಟ್ಗಳು ಪಾಪ ಪ್ರವೀಣಿ ಹಬ್ಬದ ದಿನ ಪಾಯಸಕ್ಕೂ ತಪ್ಪದೇ ಹಾಕುತ್ತಾಳೆ ಬೆಳ್ಳುಳ್ಳಿ ಒಗ್ಗರಣೆ. ಅದರಿಂದ ಇನ್ನೊಂದು ಮಾತು ನಾನು ಅಡುಗೆನೇ ಹೇಳ್ಬಿಡ್ತೀನಿ ಮಾಮ. ಹೆಂಡತಿ ಕೇಳೋದಂತೆ ಗಂಡಗೆ, ರೀ ಇವತ್ತು ನಾನು ತಿಳಿ ಸಾರು ಮಾಡ್ಲಾ ಇಲ್ಲ ರಸಂ ಮಾಡ್ಲಾ ರೀ ಅಂತ ಕೇಳುತ್ತಂತೆ. ಗಂಡಿಂದನು ನೀನ್ ಮೊದಲೇ ಮಾಡು ಏನು ಅಂತ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿ. ಆ ತರ ಪರಿಸ್ಥಿತಿ ನಮ್ಮ ಇವತ್ತು ಹೇಗಾಗ್ಬಿಟ್ಟಿದೆ ನಮ್ಮ ಪೇಟೆಗಳಲ್ಲಿ ಅಂತಂದ್ರೆ, ನಮ್ಮ ಪ್ರಾಣೇಶ್ ಸರ್ ಹೇಳ್ತಾರೆ, ಇವತ್ತು ನಮ್ಮ ಪೇಟೆ ಕಡೆಗೆ ಬನ್ನಿ ಟೊಮೆಟೊ ಸಾರನ್ನು ಕೂಡ ಝೊಮ್ಯಾಟೊದಲ್ಲಿ ತರಿಸ್ಕೊಳ್ಳೋ ಅಂತ ಫ್ಯಾಮಿಲಿಗಳು ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ಕೂತಿದ್ದಾವೆ ಅಂತ ಹೇಳಿ. ಹಾಗೆ ಆ ನಿಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ, ಈಗ ಒಂದು ಒಗಟ್ಟು ಕೇಳಲ್ಲ ನಿಮ್ಮೆಲ್ರಿಗೂ. ಆರ್ ಯು ರೆಡಿ ಫಾರ್ ಒಗಟ್ಟಿಗೆ ಸಿಗ್ತಾರಾ? ಮುಂಚೆ ನೀನು ಹೆಣ್ಣು ಮಕ್ಕಳ ಬಗ್ಗೆನೇ ಹೇಳ್ಕೊಂಡು ಬಂದು ನನಗೊಂದು ಧೈರ್ಯ ಅಂದ್ರೆ ನಿನ್ ಕಡೆ ಇಲ್ಲ, ನನ್ನ ಕಡೆಗಿದ್ದಾರೆ. ಅಲ್ಲೋ ನ್ಯಾಯಾಧೀಶರು ಇಲ್ಲೋ ನ್ಯಾಯಾಧೀಶರು, ಪರವಾಗಿಲ್ಲ, ನಾವು ಜಯಿಸ್ತೀವಿ. ದಯಮಾಡಿ ಕಾಪಾಡಿ ಆಯ್ತಾ. ನಾನು ಕೇಳಿದೆ, ನೀವೆಲ್ಲ ಯೋಚನೆ ಮಾಡಿ. ಆದ್ರೆ ನ್ಯಾಯದಲ್ಲಿ ತಕ್ಕಡಿ ಹಿಡ್ಕೊಂಡಿರೋರು ಹೆಣ್ಣೆ. ಅದೇ ಅದಕ್ಕೆ ಹೇಳಿದ್ದೆ, ತಕ್ಕಡಿ ಸರಿ ಇದ್ರೆ ವ್ಯಾಪಾರ, ಗಂಡ ಹೆಂಡತಿ ನಗನಗುತ್ತಿದ್ರೆ ಸಂಸಾರ, ಹೌದಾ? ಆದರೆ ಗಂಡಸರ ಬಾಯಲ್ಲಿ ಸತ್ಯ ಹೊರಡಿಸೋದು ನ್ಯಾಯಾಧೀಶರಲ್ಲ, ನ್ಯಾಯವಾದಿಯೂ ಅಲ್ಲ, ನ್ಯಾಯವಾದಿಯೂ ಅಲ್ಲ. ಯಾರು ಹೊರಡಿಸ್ತಾರೆ ಅಂದ್ರೆ ಹೆಣ್ಣು ಮಕ್ಕಳೇ. ನೋಡಿ ಎಲ್ಲ ತಲೆ ಹೋಗ್ತಿದೆ, ಎಲ್ಲ ಹೆಣ್ಣು ಮಕ್ಕಳೇ. ಯಾಕೆ ಅಂತಂದ್ರೆ ನಮ್ಮ ಪತ್ರಿಕೆ ಓದ್ತಾ ಕೂತಿದ್ದ ಸಂಜೆ ಮುಖ್ಯ ಏನೋ ಬರ್ದಿಯಾರ ಪತ್ರಿಕೆ ಓದ್ತಾ ಕೂತಿದ್ದ. ದೊಡ್ಡ ಸುಮ್ಮನೆ ಇರ್ಬೇಕ ಬೇಡ, ಸೀರೆ ಓದಿದೆ ಇದೊಂಥರ ಕೀ ಏನೇ ಅಪ್ಪೋ ಇದಕ್ಕೆ ನಾನೀಗ ಸಡನ್ ಅಂತ ಹೋಗ್ಬಿಟ್ರೆ ನೀವು ಬೇರೆಯವ್ರನ್ನ ಮದುವೆ ಆಗ್ತೀರಲ್ಲಿ ಗಾಬರಿ ಆಗುತ್ತಾ? ಬೆಳಗ್ಗೆ ಎಂತಾದ್ರೆ ಮಾತಿದ್ದು ಸುದ್ದಿ ಇಲ್ಲ ನಿನಗೆ, ಸುಮ್ಮನೆ ಕೂತ್ಕೊಂಡೆಲ್ಲ ಮಾತಾಡಬಾರ್ದು. ಯಾಕೆ ಹಿಂಗೆ ಮಾತಾಡ್ತೀಯ? ಹಾಗಿಲ್ವಾ, ಸಕ್ಕರೆ ಇಲ್ವಾ ಎಲ್ಲ ಪೂಸಿ ಹೊಡೆದ. ಹೆಣ್ಣಿಗೆ ಗೊತ್ತಾಯ್ತು ಇದು ಸತ್ಯವಾದ ಮಾತಲ್ಲ. ಒಂದು ವಾರ ಬಿಟ್ಕೊಂಡು ತಿರುಗಿ, ಡೋಂಟ್ ಮಿಸ್ಟೇಕ್ ಮೀ, ಮತ್ತೆ ನಾನು ಕೇಳ್ತೀನಿ ಅಂತ ಅನ್ಕೋಬಿಡಿ. ಸಪೋಸ್ ನಾನೇನಾದ್ರು ಡಮ್ ಬಂದುಬಿಟ್ರೆ ಈ ನೆಕ್ಲೆಸ್ಸು ಅವಳಿಗೆ ಹಾಕ್ಕೊಂಡು ಸಂತೋಷ ಪಡೋದು ಬುದ್ಧಿ ಇಲ್ಲ ನಿನಗೆ. ಆ ನೆಕ್ಲೆಸ್ ಅಲ್ಲಿ ಯಾರು ಹೇಳಿದ್ದು ನಿನಗೆ? ಇಷ್ಟು ದಿನ ಸರಿಗಿದ್ದೆ, ಈಗ ಯಾಕೆ ಹಿಂಗಾದೆ? ನೀನು ಸುಮ್ಮನೆ ನಾಟಕ ಆಡಬೇಡ, ಅದ್ರ ಬದಲು ಸಾಣೆಹಳ್ಳಿಗೆ ಹೋಗು, ನಾಟಕೋತ್ಸವ ನಡೀತಾ ಇದೆ, ನಾಟಕನಾರು ನೋಡ್ಕೊಂಡು ಬಾ. ಒಂದು ವಾರ ಬಿಟ್ಟು ಅದು ಉತ್ತರ ಸರಿ ಇಲ್ಲ. 3ನೇ ದಿವಸ ಏನು ಮಾಡಿದ್ದು, ಒಳ್ಳೆ ಸೀರೆ ಉಟ್ಕೊಂಡು ಬಂದ. ಹೇಗಿದೆ? ಸೂಪರ್ ಸೆಲೆಕ್ಷನ್ ನಂದೆ, ಕಲರ್ ಮ್ಯಾಚಿಂಗ್. ಮತ್ತೆ ಅದಕ್ಕೆ ಹೇಳಿದ್ದು, ನಾನೇನಾದ್ರು ಸಪೋಸ್ ಇನ್ಕೆ ನಾನೇನು ಅಂತ ಹೋಗ್ಬಿಟ್ರೆ ನೀವು ಅವಳಿಗೆ ಈ ಸೀರೆನ ಉಡಿಸ್ಬಿಟ್ಟು ನೋಡ್ರಿ ಕುದುರೆ ಅವ್ರು ಸೀರೆನೇ ಉಡಲ್ಲ, ಉಡೋದೆಲ್ಲ ಕಮ್ಮಿ ನೋಡ್ಬಿಟ್ಟು ಸದ್ಯ ಹೊರಡಿಸೋದು ಹೆಣ್ಣೆ. ಅದರಿಂದ ನಾವೇನು ಹೇಳ್ತೀವಿ, ಅದು ಬರಬೇಕಾದ್ರೆ ಬೆಳಗ್ಗೆ ಕೈ ಮುಕ್ಕೊಂಡು ಬರಬೇಕಾದ್ರೆ ನಮ್ಮ ಭಾಷೆ ಒಳಗೆ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹೀಗೆಲ್ಲ ಹೇಳುವಂಥ ಸಂದರ್ಭಕ್ಕೆ ಕನ್ನಡದ ಬಗ್ಗೆ ಒಂದೆರಡು ಮಾತು ನಮ್ಮವರಿಗೆ ಅಂದರೆ, ಜುಗಲ್ಬಂದಿ ಒಳಗೆ ಆ ಸರಸ್ವತಿ ಅನ್ನೋದನ್ನ ಹಾಗೆ ಕಲ್ತ್ಕೋಬೇಕು ಅನ್ನೋದಕ್ಕೆ ಹೇಳಿದಂತಹ ಮಾತೇನು ನೋಡಿ. 22 ಸಾಲದಲ್ಲಿ ವರ್ಣನೆ ಮಾಡ್ತಾ ಕೂರಲ್ಲ. ಇನ್ನೊಂದಿನ ಬಂದಾಗ ಬನ್ನಿ, ಜುಗಲ್ಬಂದಿ ಆಗೋಣ ಮಕ್ಕಳ ಕಾರ್ಯಕ್ರಮ ನಾನು ನೋಡೋಕ್ಕೋಸ್ಕರ ಬಂದಿದ್ದೀನಿ. ತ್ಯಾಗರಾಜ ಮಾಮ ಬಂದಿದ್ದಾರೆ. ನಿಮ್ಮ ಉತ್ಸಾಹಕ್ಕೋಸ್ಕರ ಒಂದು ಹೇಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಮಕ್ಕಳ ಬಾಯಲ್ಲಿ ನಮ್ಮ ನ್ಯಾಯಾಧೀಶ ಕೊಟ್ಟ ಮಾತು ಪರಮ ಸಂತೋಷ ಆಗುತ್ತೆ. ಕನ್ನಡದಲ್ಲಿ ಏನಿಲ್ಲ, ಸುಮ್ಮನೆ ನಮ್ಮ ಶಿಕ್ಷಕಿಯನ್ನು ಕೇಳ್ತೀನಿ. ಒಂದು ಹುಡುಗಿ ಹೇಳ್ತು, ಐ ಆಮ್ ವರ್ಕಿಂಗ್ ಇನ್ ಫಾರಿನ್ ಕೊಲಾಬ್ರೇಷನ್, ವಾಟ್ಸ್ ಯುವರ್ ಜಾಬ್? ಐ ಆಮ್ ಸೇಲ್ಸ್
ಮೆಸೇಜ್ಗೂ ಬಂದಿದ್ದೀವಿ ಅನ್ನೋದನ್ನ ನೀವು ಮರಿಬೇಡಿ. ಹಾಗಾಗಿ ಸರಸ್ವತಿಯನ್ನ ಪ್ರಾರ್ಥನೆ ಮಾಡುವಾಗ ಬಾಳು ವೀಣಾಪಾಣಿ, ಬಾಳು ಬ್ರಹ್ಮನ ರಾಣಿ, ಗಾನಗೈ ಹೇಳು ಓ ಭಾವಗಂಗಾವೇಣಿ, ನಂದನದಿ ತುಂಬಿ ಅಮೃತಿ ತುಂಬಿ ಬರುವಂತೆ ಕರ್ನಾಟಕದ ಜನದ ಕರ್ಣವೀಣಾ ತುಂಬಿ ಇನ್ನವಾಣಿಗೆ ವಿಕಂಪಿಸಿ ಜಯಂಕೃತಿಯ ಬೀರಿ ರಸನವನೀತಮಂ ಹೃದಯದಿ ಮಥಿಸುವಂತೆ ಗಾನಗೈ ಹೇಳು ಓ ಭಾವಗಂಗಾವೇಣಿ, ಹಿಡಿದರು ನಿನ್ನೊಸೆರು ಮದ್ದಿಗೆ ಹಿಡಿತಗೊಳ್ದು ಹೊಮ್ಮುವಂದದಿ ಜ್ಯೋತಿ, ಜನರ ಚಿಹ್ನೆಯವಾಗಿ ಚಿಹ್ನಿದ ಪುದೈ ಮುಟ್ಟಿದರೆ ನಿನ್ನ ಮೈ ರಾಮಾಂಧ್ರಿ ಸೋಂಕಿದೊಡನೆಯೇ ಕಲ್ಲುಗಳು ಚೆಲ್ಲು ಪೆಣ್ಣಾಗಿ ಸಂಭವಿಸಿದೋ ಕಲಾಪಂಕದಿಂಗೊಳು ಪುದೈ ಭುವನ ಮನ ಮಂ ಮೋಹದಿಂದಪ್ಪಿ ಸೆಳೆದು ನಿನ್ನ ಕೈ ಪಿಡಿಯೇ ಕಬ್ಬಿಣದಿಂದ ಹೊರಸೂಸಿದ ಪುದು ಕಬ್ಬಿನ ರಸಂ ಮಂತ್ರಮಯಿ ನಿಂಬಡಿಯೇ ನೀರಿನೊಳ್ ಬುಕ್ಕೆಯುಂ ಹೊಮ್ಮಿ ಚಿಮ್ಮುವುದಲ್ತೆ ಚಿಪ್ಪುವುದರಂತೆ ರಸಚಿತ್ತ ಕೋಮಲ ಕೆಲ್ಲೆ ಪೇಳ್ ಕಲಾಲಕ್ಷ್ಮಿ ಕೃಪೆಗೈತಾಳೆ ಕೃಪೆಗೈತಾಳೆ ಕೃಪೆಗೈತಾಳೆ. ಸರಸ್ವತಿಯನ್ನ ಪ್ರಾರ್ಥಿಸ್ತಕ್ಕಂಥ ಒಂದು ಪ್ರಾರ್ಥನೆ ಅಷ್ಟರ ಮಟ್ಟಿಗಿದೆ. ಅದರಲ್ಲಿ ನಮ್ಮ ವಚನ ಸಾಹಿತ್ಯದಲ್ಲಿ ಒಂದು ಮಾತು ಬರುತ್ತೆ. ಇಡೀ ಕರ್ನಾಟಕವನ್ನು ಹೇಗೆ ನೋಡಬೇಕು ಅಂತಲ್ಲ, ಭಾರತವನ್ನು ಹೇಗೆ ನೋಡಬೇಕು. ದಯೆಯೇ ಗಯೆ ಕನಿಕರವೇ ಕಂಚಿ ಕೇದಾರ, ಕರುಣೆಯೇ ಕಾಶಿ, ಮಮತೆಯೇ ಮೆಕ್ಕಾ ಮದೀನ, ಭ್ರಾತೃತ್ವವೇ ಬೆಲ್ಲೆಹಾನ್, ಔದಾರ್ಯವೇ ಉಡುಪಿ, ಕಲ್ಯಾಣವೇ ಕಲ್ಯಾಣ, ಸದ್ಗುಣವೇ ಶೃಂಗೇರಿ ಶ್ರವಣ ಬೆಳಗೊಳಗಡೆಯ, ಶುದ್ಧಾಂತರಂಗವೇ ಗಂಗೆ ಯಮುನೆ ತುಂಗ ಭದ್ರೆ ಪಾವನತ ಕಾವೇರಿ, ನಿರ್ಮಲತೆ ಧರ್ಮದೆ ಶುಭ್ರಶೀಲವೇ ಕೃಷ್ಣ ಗೋದಾವರಿಗಳಯ್ಯ, ಜೀವಿಗಿದ್ದಡೆ ಕ್ಷೇತ್ರ ಹೃದಯವಿದ್ದಡೆ ತೀರ್ಥ, ಸದ್ಧರ್ಮ ಸತ್ಕಾರ್ಯಗಳಿದ್ದಡೆ ಅದರ ಸುಕ್ಷೇತ್ರವಯ್ಯಾದ್ರು. ಕಾವ್ಯಾನಂದರು ಕೊಟ್ಟಿರ್ತಕ್ಕಂಥ ನಮ್ಮ ಕರ್ನಾಟಕದ ನಾಡು ಸೌಹಾರ್ದತೆಯ ಸಂಕೇತಕ್ಕೆ ಅದು ಒಂದು ಗಣಗಟ್ಟ ನಾಡು. ನಮ್ಮ ಬಿಲ್ಡಪ್ನವರು ಹೇಳಿದ ಹಾಗೆ ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ, ಹಳೆ ಮೈಸೂರು ಎಲ್ಲ ಕಡೆ ನೋಡಿದ್ರೆ ಅಲ್ಲಿಯ ಗುಡ್ಡ ಬೆಟ್ಟ ಅಚ್ಚ ಹಸಿರು, ಅದರ ಜೊತೆಗೆ ಬಳಸುವ ಭಾಷೆ ಇವೆಲ್ಲವೂ ಕೂಡ ನಮಗೆ ದಿನನಿತ್ಯ ಜೀವ ಚೈತನ್ಯವನ್ನ ತಂದುಕೊಡ್ತಕ್ಕಂಥದ್ದು. ಅಂತ ಮಾತನ್ನು ನಾವು ಮಾಡುವಾಗ ನಮ್ಮ ಮನೆಯ ಕುಟುಂಬದ ಬಗ್ಗೆ ಆದರೂ ಹೇಳೋದಕ್ಕೆ ನಮ್ಮ ಪುಟ್ಟಮ್ಮನ್ನ ಕೇಳ್ತಿದ್ದೀನಿ. ನಮ್ಮ ಬಯೋಡಾಟಾ ಅಂತ ಕಂಡುಬಿಟ್ಟಿದ್ದಾರೆ ಇಂಗ್ಲಿಷ್ನಲ್ಲಿ. ಆದರೆ ಕನ್ನಡದಲ್ಲಿ ಮೊತ್ತ ಮೊದಲು ಕುಮಾರವ್ಯಾಸ ಆ ಕನ್ನಡದ ಬಯೋಡಾಟಾ ಅಂತಕ್ಕಂಥದ್ದನ್ನ ಕನ್ನಡ ಭಾಷೆಯಲ್ಲಿ ಕೊಟ್ಟ. ಆ ಪದ್ಯ ಯಾವುದು? ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ಅತುಳ ಭುಜ ಬಲದಿ ಕಾದಿ ಗೆಲಿದನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ ಅಂತ ಹೇಳಿ ನಮ್ಮ ಕುಮಾರವ್ಯಾಸ ಬರೀತಾರೆ. ಇದ್ರದ್ದು ಒಗಟು ಇದು ಕುಮಾರವ್ಯಾಸ ಬರೀ ಕಾವ್ಯವನ್ನ ಷಟ್ಪದಿಯಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಬರೀಲಿಲ್ಲ. ಇದ್ರ ಜೊತೆಗೆ ಒಂದು ಒಗಟನ್ನು ಕೂಡ ಕೊಟ್ಟ. ವೇದ ಪುರುಷನ ಯಾರು? ಶ್ರೀಮನ್ನಾರಾಯಣನ. ವೇದ ಪುರುಷನ ಸುತನ ಮಗನ, ಶ್ರೀಮನ್ನಾರಾಯಣನ ಸುತನ ಮಗನ ಬ್ರಹ್ಮನ, ಬ್ರಹ್ಮನ ಸುತನ ನಾರದನ, ನಾರದನ ಸಹೋದರನ ಮರೀಚಿಯ, ಮರೀಚಿಯ ಹೆಮ್ಮಗನ, ಹೆಮ್ಮಗ ಅಂದ್ರೆ ಇಂದ್ರ, ಮರೀಚಿಯ ದೊಡ್ಡ ಮಗ ಇಂದ್ರ, ಇಂದ್ರನ ಮಗನ ಅರ್ಜುನನ, ಅರ್ಜುನನ ತಳೋದರಿಯ, ತಳೋದರಿ ಅಂದ್ರೆ ಕನ್ನಡದಲ್ಲಿ ಎಂಥ ಒಳ್ಳೆ ಪದ ಇದೆ ನೋಡಿ. ತಳೋದರಿ ಅಂತ ಹೇಳಿದ್ರೆ ಹೆಂಡತಿ, ಪತ್ನಿ. ಅರ್ಜುನನ ಹೆಂಡತಿ ಸುಭದ್ರೆಯ, ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ, ಸುಭದ್ರೆಯ ಮಾತುಳ, ಮಾತುಳ ಅಂದ್ರೆ ಮಾವ, ಕಂಸನ ಮಾವನ ಜರಾಸಂದನ, ಆ ಜರಾಸಂದನ ಅತುಳ ಭುಜ ಬಲದಿ ಕಾದಿ ಗೆಲಿದನ. ಯಾರು ಗೆಲ್ಲಿದ್ದು? ಜರಾಸಂದನ. ಭೀಮನ ಅಣ್ಣನ ಧರ್ಮರಾಯನ ಅವ್ವೆಯ, ಕುಂತಿಯ ನಾದಿನಿ, ದೇವಕಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಶ್ರೀಕೃಷ್ಣ ಸಲಹೋ ಗದುಗಿನ ವೀರನಾರಾಯಣ. ನೋಡಿ ಎಲ್ಲಿಂದ ಆರಂಭ ಆಯಿತು? ನಾರಾಯಣನಿಂದ ಆರಂಭ ಆಗಿ ಅಲ್ಲೇ ಅಂತ್ಯ ಬಂತು ಕೃಷ್ಣನಿಗೆ. ಎಂತ ಅದ್ಭುತವಾದ ಕನ್ನಡ ನೋಡಿ. ಅಂತ ಅದ್ಭುತವಾದ ಕನ್ನಡವನ್ನ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಅಂತ ಮಾಡಿ ಏನೆಲ್ಲ ತಾಪತ್ರಯಗಳು ಮಾಡಿದ್ದಾರೆ ಅಂದ್ರೆ ಅವ್ವ ಅನ್ನೋ ಬರಲ್ಲ, ಮುಗ್ ಎರಡು ತುಗಿ ಒಳಗೆ ಮುಗ್, ಅವ್ರ ಅಪ್ಪ ದೊಡ್ಡ ಕನ್ನಡ ಬಡಿಬೇಕು ಡ್ರಮ್, ಆಮೇಲೆ ಯಾರು ಜಮ್, ಆಮೇಲೆಲ್ಲ ತಿರುಗಿ ಜಮ್ಮು ಇಲ್ಲ ಜಮ್ಮು ಇಲ್ಲ. ಅದಕ್ಕೆ ಒಮ್ಮ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತ ಮಗು ಹೋಗಿ ಮಮ್ ಅಂತ ಹೇಳಿದ್ರಲ್ವಾ, ಅದಕ್ಕೆ
be frank with you, the morning itself, it's a happen, it's a miracle. If I ignore